ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಲೈಫ್ ಬಿಕಮ್ಸ್ ಈಸಿ ವೆನ್ ಯು ಡಿಲೀಟ್ ನೆಗೆಟಿವ್ ಥಿಂಗ್ಸ್ ಫ್ರಮ್ ಇಟ್. ಹೌದು, ನಮ್ಮ ಜೀವನದಲ್ಲಿರುವ ಋಣಾತ್ಮಕವಾದ ವಿಷಯಗಳನ್ನು ತೆಗೆದುಹಾಕುವಾಗ ತುಂಬ ಸುಲಭವಾಗುತ್ತದೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, 2025 ಹೊಸ ವರ್ಷದಲ್ಲಿ ನಾವು ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ನಾವು ದಿನನಿತ್ಯ ಬಳಸುವ ಮೊಬೈಲ್ನಲ್ಲಿ ಬರುವ ಅನೇಕ ಬಹುಮುಖ್ಯವಾದ ವಿಷಯಗಳನ್ನು ಕಲಿಯಲಿಕ್ಕಿದ್ದೇವೆ. ಅದರಲ್ಲಿ ಈ ದಿನ ನೋಡುವುದಾದರೆ ಡಿಲೀಟ್ ಅಥವಾ ಅಳಿಸಿ ಹಾಕುವುದು ಎಂಬುದರ ಕುರಿತಾಗಿ ನಾವು ನೋಡೋಣ. ನಮ್ಮ ಮೊಬೈಲ್ನಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ನಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಬೇಡವಾದ ಫೋಟೋ ಅಥವಾ ಫೈಲ್ಗಳಾಗಲಿ ಅಥವಾ ಇನ್ಯಾವುದೇ ವಿಷಯವನ್ನಾಗಲಿ ನಾವು ಅಳಿಸಿ ಹಾಕುತ್ತೇವೆ. ಒಂದು ವೇಳೆ ನಾವು ಅಳಿಸಿ ಹಾಕಲಿಲ್ಲವಾದರೆ ಅದು ಸ್ಟೋರೇಜ್ ಅಲ್ಲಿ ಹೆಚ್ಚಾಗಿ ಬೇರೆ ಹೊಸ ವಿಷಯಗಳು ಬಂದು ಅದರಲ್ಲಿ ಕೂಡಿಸುವುದಕ್ಕೆ ಅವಕಾಶ ಸಿಗುವುದಿಲ್ಲ, ಅಡಚಣೆ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ನಮಗೆ ಬೇಡವಾದ ಅನೇಕ ವಿಷಯಗಳನ್ನು ನಾವು ತೆಗೆದು ಹಾಕಲಿಲ್ಲವಾದರೆ ಹೊಸ ವಿಷಯಗಳನ್ನು ನಾವು ಸಂಗ್ರಹಿಸಿಟ್ಟುಕೊಳ್ಳುವುದಕ್ಕೆ ಅಥವಾ ನಮ್ಮನ್ನೇ ನಾವು ನೂತನೀಕರಿಸಿಕೊಳ್ಳುವುದಕ್ಕೆ ಸ್ಥಳಾವಕಾಶ ದೊರೆಯುವುದಿಲ್ಲ. ಆತ್ಮಿಕವಾಗಿ ಕೂಡ ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮಲ್ಲಿರುವ ಎಲ್ಲ ಅನೀತಿಯ ಅಥವಾ ಪಾಪದ ಕಾರ್ಯಗಳನ್ನು ತೆಗೆದುಹಾಕುವಾಗ ನಮ್ಮಲ್ಲಿ ದುರಾತ್ಮನು ಹೋಗುವಾಗ ದೇವರಾತ್ಮನು ಬರುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 43ರಿಂದ 45ನೇ ವಾಕ್ಯದಲ್ಲಿ, ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ಹಾಗಾದರೆ ಕೈ ಕತ್ತರಿಸುವುದು, ಕಾಲು ಕತ್ತರಿಸುವುದು, ಕಣ್ಣನ್ನು ಕಿತ್ತು ಬಿಸಾಡು ಬಿಡುವುದು ಎಂಬುದಾಗಿ ಅರ್ಥವಲ್ಲ. ಈ ಕೈ, ಕಣ್ಣು, ಕಾಲಿನಿಂದ ನಾವು ಮಾಡುವ ಪಾಪದ ಕೃತ್ಯಗಳು ನಮ್ಮ ಜೀವಿತದಲ್ಲಿ ತೆಗೆದು ಹಾಕುವುದಾದರೆ ನಾವು ಪರಲೋಕ ರಾಜ್ಯಕ್ಕೆ ಹೆಚ್ಚು ಸಮೀಪರಾಗುತ್ತೇವೆ. ಹಾಗಾದರೆ ಈ ಮೊಬೈಲಲ್ಲಿ ಡಿಲೀಟ್ ಎಂಬ ಆಪ್ಷನ್ನನ್ನು ನಾವು ಬಳಸುವಾಗ ಒಂದು ವಿಷಯ ನೆನಪು ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿರುವ ದೇವರಿಗೆ ಮೆಚ್ಚುಗೆ ಇಲ್ಲದ ಎಲ್ಲ ವಿಷಯವನ್ನು ಡಿಲೀಟ್ ಮಾಡಿ ಆತನಿಗೆ ನಾವು ಹತ್ತಿರವಾಗಿ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.